ಬೆಂಗಳೂರಲ್ಲಿ ಇರೋರಂತೂ ಫುಲ್ಲು ಬೆಳಿಗ್ಗೆಯಿಂದ ಫ್ರೀಸ್ ಆಗಿರ್ತಾರೆ ಮಗ. ಅಷ್ಟು ಕೋಲ್ಡ್ ಇರೋದು ಬೆಂಗಳೂರಲ್ಲಿ. ನಾನಂತೂ ಫುಲ್ ಫ್ರೀಸ್ ಆಗಿರಿದ್ದೀನಿ. ಏನು ಕೋಲ್ಡ್ ಮಗ, ಏನು ವೆದರ್ ಇದು. ನಿಮ್ಮೂರಲ್ಲೂ ನಿಮ್ಮ ಸಿಟಿಯಲ್ಲೂ ಈ ಥರ ಒಂದು ವೆದರ್ ಇದೆಯಾ ಅಂತ, ನಿಮ್ಮ ಕಡೆನೂ ಫುಲ್ ಕೋಲ್ಡ್ ಆಗಿದೆ ಅಂತ ಕಾಮೆಂಟ್ ಮಾಡಿ. ಫ್ರಿಜ್ ಡೋರ್ನ ಓಪನ್ ಮಾಡಿದ್ರೆ ಯಾವ ಥರ ಕೋಲ್ಡ್ ಆಗುತ್ತೋ, ಯಾವ ಥರ ಚಳಿ ಆಗುತ್ತೋ, ಬೆಳಿಗ್ಗೆಯಿಂದನೂ ಕೂಡ ಹಂಗೆ ಇದೆ ಮಗ, ಆ ಥರ ವೆದರ್ ಇರೋದು. ಸೊ ಇವಾಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅವ್ರದ್ದು ಫಿಕ್ಚರ್ಸ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಬಟ್ RCB ಸ್ಕ್ವಾಡ್ ಅಂತೂ ಸಕ್ಕತ್ತಾಗಿದೆ ಮಗ. RCB ಸ್ಕ್ವಾಡ್ ಯಾವ ಥರ ಸಕ್ಕತ್ತಾಗಿದೆಯೋ ಅದೇ ಥರ RCBಲಿ ಟೀಮಲ್ಲಿರೋ ಗರ್ಲ್ಸು ಕೂಡ ಸಕ್ಕತ್ತಾಗೇ ಇದ್ದಾರೆ. ಅದನ್ನೇ ಇಲ್ಲ ಅನ್ನೋಂಗಿಲ್ಲ, ನೀವು ಕೂಡ ಒಪ್ಕೊಳ್ಳೇಬೇಕು. ಬಿಕಾಸ್ ನಾನು ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿರೋ ಗರ್ಲ್ಸು ಕೂಡ ಪಿಕ್ ಮಾಡಿದ್ದಾರೆ. ಬಟ್ ಒಳ್ಳೆ ಸ್ಕ್ವಾಡ್ ಮಾಡಿದ್ದಾರೆ ಮಗ ಈ ಒಂದು ಸೀಸನ್. ನೆಕ್ಸ್ಟ್ ಲೆವೆಲ್ ಥರ ಇದೆ ಸ್ಕ್ವಾಡು. ಬಿಗ್ ಹೀಟರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದ್ದಾರೆ. ಬೌಲರ್ಸ್ ಎಲ್ಲ ಪ್ಯಾಕೇಜ್ ಮಾಡಿದ್ದಾರೆ. ಸೊ ಇಲ್ಲಿಂದ ಕಪ್ ಗೆಲ್ಲೋದಷ್ಟೇ ಬಾಕಿ. ಆ್ಯಂಡ್ ಇಲ್ಲಿ ಫಿಕ್ಚರ್ಸು ಕೂಡ ನೋಡ್ತಾ ಇದ್ದೀರಾ. 19 ಜನವರಿ ಈವ್ನಿಂಗ್ ಫಸ್ಟ್ ಮ್ಯಾಚು ನಮ್ಮ RCB ಅವ್ರದ್ದೇ ಇರೋದು. ಆ್ಯಕ್ಚುಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ RCB ನಾವೇ ಮುಂಬೈಲಿ ನಡೀತಾ ಇರೋದು. 10th UP ವಾರಿಯರ್ಸ್ ವರ್ಸಸ್ ಗುಜರಾತ್ ಜೈಂಟ್ಸು ನಾವೇ ಮುಂಬೈಲಿ. ಆ್ಯಂಡ್ 10th ಓಕೆನಾ, ಅದು 10th 2 ಮ್ಯಾಚ್ ಇದೆ ಆ್ಯಕ್ಚುಲಿ ಇದು, ಈವ್ನಿಂಗ್ ಮತ್ತು ಆಫ್ಟರ್ನೂನು. ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. 11th ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಜೈಂಟ್. 12th RCB ವರ್ಸಸ್ UP ವಾರಿಯರ್ಸ್ ಮ್ಯಾಚ್ ಇರೋದು. ಆ್ಯಂಡ್ 13th ಈವ್ನಿಂಗ್ ಮ್ಯಾಚು ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸು. ಆ್ಯಂಡ್ 14th UP ವಾರಿಯರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. 15th ಮುಂಬೈ ಇಂಡಿಯನ್ಸ್ ವರ್ಸಸ್ UP ವಾರಿಯರ್ಸ್. 16th RCB ವರ್ಸಸ್ ಗುಜರಾತ್ ಜೈಂಟ್ಸ್. 17th UP ವಾರಿಯರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಆ್ಯಂಡ್ 17th ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ RCB. 19th ಗುಜರಾತ್ ಜೈಂಟ್ಸ್ ವರ್ಸಸ್ RCB ವಡೋದರಾ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಇದು ಸೆಕೆಂಡ್ ವೆನ್ಯೂ ಆ್ಯಕ್ಚುಲಿ. ಆ್ಯಂಡ್ 20th ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. 22 ಗುಜರಾತ್ ಜೈಂಟ್ಸ್ ವರ್ಸಸ್ UP ವಾರಿಯರ್ಸ್. 24 RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಆ್ಯಂಡ್ 26 RCB ವರ್ಸಸ್ ಮುಂಬೈ ಇಂಡಿಯನ್ಸ್. ಅದು ವಡೋದರಾ ಎರಡೇ ಆ್ಯಕ್ಚುಲಿ ಸ್ಟೇಡಿಯಮಲ್ಲಿ ನಡೀತಾ ಇರೋದು. ಆ್ಯಂಡ್ 27th ಈವ್ನಿಂಗ್ ಮ್ಯಾಚ್ ಇದು ಆ್ಯಕ್ಚುಲಿ. 26 27 ಓಕೆ. ಆ್ಯಂಡ್ ಗುಜರಾತ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. 29 UP ವಾರಿಯರ್ಸ್ ವರ್ಸಸ್ RCB. ಆ್ಯಂಡ್ 13th ಈವ್ನಿಂಗು ಗುಜರಾತ್ ಜೈಂಟ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಫೆಬ್ರವರಿ 1ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ UP ವಾರಿಯರ್ಸ್. ಇಷ್ಟಕ್ಕೆ ಲೀಗ್ ಮ್ಯಾಚಸ್ ಎಲ್ಲ ಮುಗಿಯುತ್ತೆ. ಆ್ಯಂಡ್ ಎಲಿಮಿನೇಟರ್ ಅದು ಕೂಡ ವಡೋದರಾ ಸ್ಟೇಡಿಯಮಲ್ಲಿ ನಡೆಯೋದು. February 3 ಈವ್ನಿಂಗ್ ಮ್ಯಾಚಸ್ಸು. ಆ್ಯಂಡ್ ಫೈನಲ್ ಮ್ಯಾಚ್ ಇರೋದು 5th February ಮಗ, ವಡೋದರಾ ಸ್ಟೇಡಿಯಮಲ್ಲೇ. ಸೊ ಈ ಎರಡು ವೆನ್ಯೂಲ್ಲಿ ಮ್ಯಾಚಸ್ಗಳು ಅಂತೂ ಸಕ್ಕತ್ತಾಗೆ ಸ್ಟಾರ್ಟ್ ಆಗ್ತಾಯಿದೆ ಆ್ಯಕ್ಚುಲಿ. ಸೊ RCB ಅಂತೂ ಈ ಒಂದು ಸೀಸನ್ನು ನೆಕ್ಸ್ಟ್ ಲೆವೆಲ್ ಸ್ಕ್ವಾಡ್ ಅಂತೂ ಮಾಡಿದ್ದಾರೆ. ಒಂದ್ಸಲ ಆಲ್ರೆಡಿ ಕಪ್ ಗೆದ್ದಿದ್ದಾರೆ. ಈ ಒಂದು ಸೀಸನ್ನು ಇನ್ನೊಂದು ಹೆಜ್ಜೆನ ಆ್ಯಕ್ಚುಲಿ ಎಲ್ಲರೂ ಕೂಡ ಸ್ಕ್ವಾಡ್ ಸಕ್ಕತ್ತಾಗಿದೆ. ಬಟ್ ಕಪ್ ಎತ್ತೋದು ಮಾತ್ರ ಬಾಕಿ ಇರೋದು, ನೋಡೋದು ಏನು ಮಾಡ್ತಾರೆ ಅಂತ. ಮೆನ್ಸ್ ಎತ್ತಿದ್ರು, ಇನ್ನೊಂದು ಕಪ್ನ RCB ವುಮೆನ್ಸು ಕೂಡ ಇರಲಿ ಅಂತ ಹೇಳ್ತೀನಿ. ಬಟ್ RCB ಅಂತೂ ಒಳ್ಳೊಳ್ಳೆ ಬೇಬ್ಸು, ಸಾರಿ ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಒಳ್ಳೊಳ್ಳೆ ಗರ್ಲ್ಸ್ನ ಪಿಕ್ ಮಾಡಿದ್ದಾರೆ ಆ್ಯಕ್ಚುಲಿ, ಚೆನ್ನಾಗಿದ್ದಾರೆ. ಬೆಲ್ಲು ಆ್ಯಂಡ್ ಸ್ಮೃತಿ ಮಂದನ ಆ್ಯಂಡ್ ಪೆರಿ ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ. ಸೊ ಇವರು 3 ಕ್ವೀನ್ಸು. ಸೊ ನಿಮಗೇನು ಅನ್ಸುತ್ತೆ RCB ಸ್ಕ್ವಾಡ್ ಬಗ್ಗೆ? RCB 11 ಏನಾದರೂ ನಿಮಗೆ ಗೊತ್ತಿದ್ರೆ ಸೊ ಕಾಮೆಂಟ್ ಮಾಡಿ ಗಾಯ್ಸ್. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮಗೆ RCB ಬಗ್ಗೆ ಈ ಒಂದು ಸೀಸನ್ ಯಾವ ಥರ ಆಪ್ಷನ್ ಆಯಿತು ಅಂತ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಯಾವ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ, ಆ್ಯಕ್ಷನ್ ಯಾರು ಪಿಕ್ ಮಾಡಿದ್ದಾರೆ ಅಂತ. ನಾನು ಆಲ್ರೆಡಿ ಎಲ್ಲ ಸ್ಕ್ವಾಡ್ನು ಕೂಡ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗುತ್ತೆ ಅಲ್ಲಿ. ಆ್ಯಕ್ಚುಲಿ ನಿಮಗೆ ಹೋಗಿ ಜಾಯ್ನ್ ಆಗಿ ಸಿಗ್ತೀನಿ. ಆಗಿ ನೆಕ್ಸ್ಟ್ ವೀಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ, ನಿಮ್ಮ ಚಾನಲ್ಗೆ ಮಾಡ್ಕೊಳ್ಳಿ ಅಷ್ಟೇ, ನಾನೇನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.